ನಮಸ್ಕಾರ ಬಂಧುಗಳೇ, ಜನಜಾಗೃತಿ ಪಬ್ಲಿಕ್ ಚಾನಲ್ಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಬಂಧುಗಳೇ, 28/5/2026 ಇಂದು ನಿಮ್ಮೆಲ್ಲರ ಹೆಮ್ಮೆಯ ಕೆಚ್ಚೆದೆಯ ವೀರ ಮಹಾನ್ ದೇಶ ಪ್ರೇಮಿ ನಿಸ್ವಾರ್ಥ ದೇಶ ಸೇವಕ ವೀರ ಸಾವರ್ಕರ್ರವರ ಜನ್ಮದಿನ. ದೇಶಭಕ್ತಿಯ ಜ್ವಾಲೆಯನ್ನು ಯುವ ಮನಸ್ಸಿನಲ್ಲಿ ಹೊತ್ತಿಸಿದ ಮಹಾನ್ ಕ್ರಾಂತಿಕಾರಿ ಈ ದೇಶಪ್ರೇಮಿ. ಈ ವಿಷಯವನ್ನು ಬಂಧುಗಳೇ ನಾವು ನೆನಪಿನಲ್ಲಿಟ್ಟುಕೊಂಡು ಈಗಿನ ಯುವ ಪೀಳಿಗೆಗೆ ತಿಳಿಯಪಡಿಸೋಣ. ಇಂತಹ ಮಹಾವೀರರ ಹುಟ್ಟು ಹಬ್ಬವನ್ನು ನೆನಪಿಸಿಕೊಟ್ಟರೆ ಮುಂದಿನ ದಿನಗಳಲ್ಲಿ ತಮ್ಮ ತಂದೆ ತಾಯಿಯ ಹುಟ್ಟುಹಬ್ಬವನ್ನು ನೆನಪಿನಲ್ಲಿಟ್ಟುಕೊಳ್ಳುತ್ತಾರೆ. ಮುಂದಿನ ದಿನಗಳಲ್ಲಿ ನಮ್ಮ ದೇಶಕ್ಕೆ ಉತ್ತಮ ಪ್ರಜೆಗಳಾಗುತ್ತಾರೆ. ಮುಖ್ಯ ವಿಷಯಕ್ಕೆ ಬರೋಣ ಬಂಧುಗಳೇ. ವೀರ ಸಾವರ್ಕರ್ ಅವರು 28 ಮೇ 1883 ಮಹಾರಾಷ್ಟ್ರದ ಬಾಗೂರು ಗ್ರಾಮದಲ್ಲಿ ಜನಿಸಿದರು. ದಾಮೋದರ್ ಪಂತ್ ಸಾವರ್ಕರ್ ಹಾಗೂ ರಾಧಾಬಾಯಿ ಎಂಬ ದಂಪತಿಗಳಿಗೆ ಜನಿಸಿದ ಸ್ವತಂತ್ರ ಹೋರಾಟಗಾರ ನಮ್ಮ ವೀರ ನಾಯಕ ವೀರ ಸಾವರ್ಕರ್ ಅವರು. ಇವರ ಪೂರ್ತಿ ಹೆಸರು ವಿನಾಯಕ ದಾಮೋದರ್ ಸಾವರ್ಕರ್ ಅಂತ. ಇವರು ಸ್ವತಂತ್ರಗಾರರಷ್ಟೇ ಅಲ್ಲ, ಉತ್ತಮ ಕವಿಗಳು, ಲೇಖಕರು, ಸಮಾಜ ಸುಧಾರಕರು ಹಾಗೂ ಉತ್ತಮ ರಾಜಕೀಯ ಚಿಂತಕರೂ ಸಹ ಆಗಿದ್ದರು. ಭಾರತದ ಸ್ವತಂತ್ರ ಚಳುವಳಿಯಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸಿದವರಲ್ಲಿ ಇವರೂ ಒಬ್ಬರು. ಇವರು ಬಾಲ್ಯದಲ್ಲೇ ಬಹಳ ಧೈರ್ಯಶಾಲಿಗಳು ಮತ್ತು ದೇಶಭಕ್ತರಾಗಿದ್ದರು. ಉತ್ತಮವಾದಂತಹ ದೇಶಪ್ರೇಮದ ಭಾಷಣಗಳನ್ನು ಇವರ ಶಾಲಾ ದಿನಗಳಲ್ಲಿ ವೀರ ಸಾವರ್ಕರ್ ಅವರು ಮಾಡ್ತಾ ಇದ್ದರು. ವೀರ ಸಾವರ್ಕರ್ ಅವರು ಫರ್ಗೂಸ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ನಂತರ ಕಾನೂನಿನ ಅಧ್ಯಯನಕ್ಕಾಗಿ ಲಂಡನ್ಗೆ ತೆರಳಿದರು. ಬಂಧುಗಳೇ, ಲಂಡನ್ನಲ್ಲಿ ಅವರೇನು ಬರೀ ಓದೊಂದೇ ಮಾಡ್ತಾ ಇರಲಿಲ್ಲ, ಅಲ್ಲಿ ಭಾರತೀಯ ವಿದ್ಯಾರ್ಥಿಗಳನ್ನು ಒಗ್ಗೂಡಿಸಿ ದೇಶಭಕ್ತಿ ಚಟುವಟಿಕೆಗಳನ್ನು ನೆರವೇರಿಸ್ತಾ ಇದ್ದರು. ಇವರು ಅಭಿನವ ಭಾರತ ಎಂಬ ಸಂಘಟನೆಯನ್ನು ಸಹ ಸ್ಥಾಪಿಸಿದರು. 1857 ಭಾರತದ ಮೊದಲ ಸ್ವತಂತ್ರ ಸಮರ ಎಂದು ವಿವರಿಸಿದಂತಹ ಪುಸ್ತಕವನ್ನು ಇವರು ಬರೆದರು. ಇದರಿಂದ ಬ್ರಿಟಿಷರು ತಮಗೆ ಆಪತ್ತು ಬರುತ್ತದೆ ಅಂತ ಮನಗಂಡು ಇವರಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಲಾಯಿತು. ಅವರನ್ನು ಅಂಡಮಾನ್ ಸೆಲ್ಯುಲಾರ್ ಜೈಲಿನಲ್ಲಿ ಇಡಲಾಯಿತು. ಸಾವರ್ಕರ್ ಅವರು ಹಲವು ವರ್ಷಗಳ ಕಾಲ ಕಠಿಣ ಜೀವನ ನಡೆಸಿದ್ರು ಸಹ. ಸಾವರ್ಕರ್ ಅವರ ಉತ್ತಮವಾದ ಬರವಣಿಗೆಗಳು ಅಂದರೆ ದ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಮತ್ತು ಹಿಂದುತ್ವ ಎಂಬ ಕೃತಿಗಳನ್ನು ಬರೆದರು. ಬಂಧುಗಳೇ, ಇವರು ಉತ್ತಮ ದೇಶಪ್ರೇಮಿಗಳು. ಇವರು ಫೆಬ್ರವರಿ 26, 1966 ಮುಂಬೈನಲ್ಲಿ ನಿಧನರಾದರು. ಬಂಧುಗಳೇ, ಇನ್ನೂ ಹಲವು ವಿಷಯಗಳನ್ನು ನಿಮ್ಮ ಮುಂದೆ ತರಲು ನಾವು ನಮ್ಮ ಯೂಟ್ಯೂಬ್ ಚಾನಲ್ ಜನಜಾಗೃತಿ ಪಬ್ಲಿಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನಿಮ್ಮ ಸೇವೆಗೆ ಸದಾ ಸಿದ್ಧರಿದ್ದೇವೆ. ನಮಸ್ಕಾರ ಬಂಧುಗಳೇ.